Hi, hello guys. Welcome to Pallavi Krishna YouTube channel. ನನ್ನ ಡೇ ಸ್ಟಾರ್ಟ್ ಆಗಿದೆ ಟೀ ಕುಡಿಯೋದ್ರಿಂದ. ನನ್ನ ಡೇ ಅಂದರೆ ಈಗ 3 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಬಂದೆ. ಟೀ ಇನ್ನೂ ಊಟನೂ ತಿಂದಿಲ್ಲ, ತಿಂಡಿನೂ ಮಾಡಿಲ್ಲ. ತಿಂಡಿ ಉಪ್ಪಿಟ್ಟಂತೆ, ಇನ್ನಿವತ್ತು ನಾನು ಉಪ್ಪಿಟ್ಟು ತಿನ್ನಲ್ಲ, ಸೊ ಸ್ಕಿಪ್ಪು. ಅನ್ನ ಬೇಳೆ ಸಾರು ಮಾಡಿದ್ದಾರೆ, ಅಜ್ಜಿ ತಿನ್ನಬೇಕು. ಟೀ ಕುಡಿದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರ್ ಹಾಕೊಂಬಂದೆ, ಊಟ ಮಾಡಾದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಮತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ಯಾರು ಇದ್ದಿದ್ದಾರೆ, ನಮ್ಮ ಮೌದಿ ಎದ್ಬಿಟ್ಟಿದ್ದಾರೆ. ಹಾಯ್ ಮಾಡು. ಎದ್ದ ಗೈಸ್, ಇವಾಗ ಜಸ್ಟ್ ಎದ್ದ, ಮಲ್ಕೊಂಡಿದ್ದೆದ್ದ. ಇದು ಗೈಸ್ ನಾನು ಎತ್ಕೊಂಡ್ಬಿಟ್ಟಿಲ್ಲ, ಎದ್ಬಿಟ್ಟ ನನ್ನ ತಮ್ಮ. ಅಮ್ಮ ಆಯ್ ಮಾಡಮ್ಮ, ಆಯ್ ಮಾಡ, ಆಯ್ ಮಾಡಬೇಕು, ಆಯ್ ಮಾಡಬೇಕು. ಮಮ್ಮ ಮೈತ ಕೇಳು. ಇವಾಗ ಜಸ್ಟ್ ಎದ್ದಾಗ ಗೈಸ್, ಅದಕ್ಕೆ ಇನ್ನೂ ನಿದ್ದೆಗಳಿದ್ದಾನೆ. ಮಾತಾಡೇನಾದ್ರು ಆಯ್ ಮಾಡು. ಮಮ್ಮ ಮೈತ ಕೇಳು. ನಾವು ಸ್ಮೈಲ್ ಮಾಡೋದು, ಸ್ಮೈಲ್ ಗೈಸ್. ಇಬ್ಬರು ಒಂದೇ ಥರ ಕಾಣಿಸ್ತಿದ್ದೀವಲ್ಲ, ಕಮೆಂಟ್ ಮಾಡಿ ಗೈಸ್. ಇನ್ನು ನನ್ನ ಸ್ವಂತ ತಮ್ಮದ, ನನ್ನ ಚಿಕ್ಕಮ್ಮನ ಮಗ, ನನಗೆ ಸ್ವಂತ ಆಗ್ತಾ ಇದ್ದಾಳೆ. ಅದೇ ರಿವೀಲಿಂಗ್ ಮೈ ಮಾಮ್ ಆ್ಯಂಡ್ ಮೈ ಸಿಸ್ಟರ್ ಫೇಸ್ ಆದಾಗ ಅವರೇ ನನ್ನ ಸ್ವಂತ ಅಕ್ಕ. ಇವ್ನು ನನ್ನ ತಮ್ಮ ಗೈಸ್, ನನ್ನ ತಮ್ಮ. ಅಮ್ಮ ಹಿಂಗೆ ಸ್ಮೈಲಿಂಗ್ ಕೊಡು, ಡನ್ ಮಾಡು, ಡನ್ ಮಾಡು. ನಿದ್ದೆ ಗೈಸ್, ನಿದ್ದೆ ಈಗೆದ್ದ. ಭಯ ಮಾಡ್ಬಿಡೋದು ಗಾಯ್ಸ್. ನಮ್ಮ ಮನೇಲಿ ಇವತ್ತು ಚಿಕನ್ ಮಾಡ್ತಾ ಇದ್ದಾರೆ. ಇದ್ರ ರೆಸಿಪಿ ನಾಳೆ ಬ್ಲಾಗಲ್ಲಿ ಹಾಕ್ತೀನಿ ನೋಡಿ ಗೈಸ್. ಏನೇನು ಹಾಕಿದ್ದೀರಾ? ಈಗ ಎಣ್ಣೆಗೆ ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಮತ್ತು ಈಗ ಕೊತ್ತಂಬರಿ ಪುದೀನ ಅಲ್ಲಿ ಹಾಕೊಂಡು ಎಲ್ಲ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಚಿಕನ್ ತೊಳೆದಿಟ್ಟಿದ್ದೀನಿ. ಇದನ್ನು ರುಬ್ಕೋಬೇಕೀಗ. ರುಬ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕಾಯಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಮೆಣಸು. ಓಕೆ, ಇದನ್ನು ರುಬ್ಕೊತೀರಿ ಈಗ? ಚೆನ್ನಾಗೆಲ್ಲ ಎಣ್ಣೆನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಟು ಹಾಕ್ತೀನಿ. ಇದು ಕೊತ್ತಂಬರಿನಾ? ಪುದೀನ ಎರಡು. ಓಕೆ, ಇವಾಗ ಅದನ್ನೆಲ್ಲ ಡಿಸ್ಕ್ರಿಪ್ಷನಾಗಿ ಆ್ಯಡ್ ಮಾಡಿಬಿಡು. ಓಕೆ, ನಾವು ಫ್ರೈ ಮಾಡ್ಕೊಂಡಾಯ್ತು, ಆರಾಗಿ ಬಿಟ್ಟಿದ್ದಾರೆ. ಫ್ರೈ ಮಾಡ್ಕೊಂಡು ಸ್ವಲ್ಪ ಆರಬೇಕು, ಆರಾದ್ಮೇಲೆ ರುಬ್ಕೋಬೇಕು. ಓಕೆನಾ? ಈಗ ಇಲ್ಲಿ ಪಾತ್ರೆಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಾದ್ಮೇಲೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಓಕೆ, ಕೇಳಿಸಲ್ಲ. ಆನಿಯನ್ ಫ್ರೈ ಮಾಡ್ಕೊತಾ ಇದ್ದಾರೆ. ಎಷ್ಟು ನಿಮಿಷ ಫ್ರೈ ಮಾಡ್ಕೋಬೇಕು? ಅದು ಫ್ಲೇಮ್ಸ್ ಮೇಲೆ ಡಿಪೆಂಡು. ನೀನು ಫ್ಲೇಮ್ಸ್ ಹೆಂಗೆ ಇಟ್ಟಿರ್ತೀವಿ ಹಂಗೆ. ಸ್ವಲ್ಪ ಆನಿಯನ್ ಬ್ರೌನಿಶ್, ಓಕೆ, ಕಂದು ಬಣ್ಣ ತನಕ ಬರೋ ತನಕ ಫ್ರೈ ಮಾಡ್ಕೊ. ಎಷ್ಟು ನಿಮಿಷ ಅಂತ ಏನಿಲ್ಲ, 1 to 3 minutes ಒಳಗಡೆ ಅದು ಬರುತ್ತೆ. ಫ್ಲೇಮ್ಸ್ ಮೇಲೆ ಡಿಪೆಂಡು. ಜೋರ್ ಫ್ಲೇಮ್ಸ್ ಇದ್ದರೆ ಬೇಗ ಕಂದು ಬಣ್ಣಕ್ಕೆ ಬಂದುಬಿಡುತ್ತೆ. ಇಲ್ಲ ತುಂಬ ಫ್ಲೇಮ್ಸ್ ಕಮ್ಮಿ ಇದ್ದರೆ ಸ್ವಲ್ಪ 5 minutes ಬೇಕಾಗುತ್ತೆ. ಸೊ ನನಗೆ ಜೋರ್ ಫ್ಲೇಮ್ಸೆಲ್ಲ ಇಟ್ಟಿದ್ದೀನಿ. ಓಕೆ, ಹಾಗಾಗಿ ಅದು ಬೇಗ ನೋಡು ಕಲರ್ ಚೇಂಜ್ ಆಗ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಸುಮ್ಮನೆ ಎಲ್ಲ ವ್ಲಾಗ್ ಮಾಡಿ ಇಟ್ಕೊಳ್ಳೋದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು.
ಮಾಡೋಣ ಮಾಡೋಣ. ಮದುವೆ ಮಾಡ್ಕೊಂಡು ಹೋಗ್ತಿಲ್ಲ ನಿಮ್ಮ ಅತ್ತೆ ಮನೆಗೆ, ಅವಾಗೆಲ್ಲ ಮಾಡಬೇಕು, ಗೊತ್ತಾಯ್ತಾ? ನಂದಿನ್ನೂ ಟೈಮ್ ಇದೆ ಮದುವೆಗೆ, ಆದರೆ ಅಡುಗೆ ಕಲಿತೀನಿ. ಅಡುಗೆ ಕಲಿಸ್ಬಿಟ್ಟು ಫಸ್ಟ್ ಅಪ್ಪ ಅಮ್ಮಗೆ ಮಾಡಿ ಬಡಿಸು, ಆಮೇಲೆ ಅತ್ತೆ ಮಾವ ಮನೇಲಿ ಎಕ್ಸ್ಪೀರಿಯೆನ್ಸ್ ಮಾಡು, ಓಕೆನಾ? ಓಕೆ ಓಕೆ ಗೈಸ್, ಇಲ್ಲಿ ನೋಡಿ ಆನಿಯನ್ ಬ್ರೌನಿಶ್ ಎಲ್ಲ ಆಗ್ತಾಯಿದೆ. ಇವಾಗ ಚಿಕನ್ ತಂದಿದ್ದಾರೆ ಗೈಸ್. ಇದು ಫಾರಮ್ ಕೋಳಿ, ನಾಟಿ ಕೋಳಿ ಅಲ್ಲ, ಬಾಯ್ಲರ್ ಕೋಳಿ ಅಂತಾರಲ್ಲ ಅದೇ. ಚಿಕನ್ ಹಾಕ್ತಾಯಿದ್ದಾರೆ. ಇದು ಲೆಗ್ ಪೀಸ್ ಹೊಡೆಸ್ಬಿಟ್ಟು ಇದು ಹಾಕ್ಬಿಟ್ಟಿದ್ದಾರೆ. ಸೊ ಲೆಗ್ ಪೀಸ್ ಸಾಂಬಾರ್ಗೆ ಹಾಕ್ತಾಯಿದ್ದೀವಿ. ಇದು ಆನ್ಲೈನಲ್ಲಿ ತರಿಸಿರೋದು. ಹಾಂ, ನಂದು ಚಿಕನ್ ಅಂತ ಹಾಂ, ಆನ್ಲೈನಲ್ಲಿ 3 kg ತರಿಸಿದೆ. ಓಕೆ, ಫ್ರೈ ಮಾಡ್ತಾಯಿದ್ದೀವಿ ನೋಡಿ ಗೈಸ್. ತ್ರೀ kg ಇವಾಗ ಎತ್ತಿಟ್ಬಿಟ್ಟಿದ್ದೀನಿ ಸ್ವಲ್ಪ ಚಿಕನ್ನು. ಹಾಂ, ಮಿಕ್ಕಿದ್ದು ಇವಾಗ 1-1.5 kgನಲ್ಲಿ ಇವಾಗ ನಾನು ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ. ಇದು ಬೇಯಬೇಕಾ? ಹೌದೌದು. ಇವಾಗ ಅರಿಶಿನ ಹಾಕ್ಕೊತಾ ಇದ್ದಾರೆ ಗೈಸ್. ಅರಿಶಿನ ಹಾಕ್ಕೊತಿರೋದು ಹಸಿ ಸ್ಮೆಲ್ ಹೋಗಲಿ ಅಂತನಾ? ಹೌದು, ಹಸಿ ಸ್ಮೆಲ್ ಹೋಗಲಿ ಅಂತ ಅರಿಶಿನ ಹಾಕ್ಕೊಂಡಿದ್ದಾರೆ. ಕಲ್ಲುಪ್ಪು. ಗೈಸ್, ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಗೈಸ್ ಮಾಡಿದರೆ. ಈಗ ಇದು ಸ್ವಲ್ಪ ಬೇಗ ಬಿಟ್ಬಿಡೋಣ. ಇದು ಸಾರ್ ರಿವ್ಯೂನ ಕೊಡಿಸ್ತೀವಿ, ಫ್ಯಾಮಿಲಿ ಕೈಲಿ ಕೊಡಿಸೋಣ ಹೆಂಗಾಗಿರುತ್ತೆ ಅಂತ. ಬಟ್ ಈ ಬ್ಲಾಗ್ ರೆಕಾರ್ಡ್ ಆಗ್ತಿರೋದು ಸಂಡೇ, ಬರೋದು ನಾಳೆ ಮಂಡೇ. ಇವತ್ತೇನಿಲ್ಲ, ಜಸ್ಟ್ ಒಂದೇ ಐಟಮು. ಗೈಸ್ ಅಷ್ಟೇ, ಒಂದೇ ಐಟಮ್ ಮಾಡ್ತಾ ಇರೋದು ಬಯಸಿದ್ದು. ಸಾಂಬಾರು, ರೈಸು ಸಾಂಬಾರು. ಸೊ ಅದನ್ನು ರುಬ್ಕೊಂಡು ಆದ್ಮೇಲೆ ಹಾಕೋಣ. ಆಯಿತು, ಬೇಯ್ತಾ ಇರುತ್ತೆ ಅಷ್ಟೊತ್ತಿಗೆ ಇದನ್ನು ಹಾಕೊಂಡು ಮಿಕ್ಸಿಗೆ ಹಾಕೊಂಡು ರುಬ್ಕೊಡೋದು. ರುಬ್ಕೊಳ್ತಾ ಇದ್ದಾರೆ ನೋಡಿ. ಮುಂಚೆ ಎಲ್ಲ ಇದಾಗಿದೆ ಆಯಿತಾ, ನೀರೆಲ್ಲ ಬಿಟ್ಕೊಂಡು ಎಣ್ಣೆ ನೀರು ತೇಲ್ತಾ ಇದೆ ಆಯಿತಾ. ನೀರೆಲ್ಲ ಫುಲ್ ಮಿಕ್ಸ್ ಆದಮೇಲೆ ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆನ ಓಕೆ ಚಿಕನ್ಗೆ ಹಾಕ್ತಾ ಇದ್ದೀವಿ. ಓಕೆನಾ? ಮಸಾಲೆ ಇದಕ್ಕೆ ಜಾರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹಾಂ ಇದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ, ಸ್ವಲ್ಪ ಬೇಯಬೇಕು. ಆಮೇಲೆ ಬೇಯಬೇಕಾದ್ರೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಖಾರ ಏನಾದರೂ ಬೇಕಾದ್ರೆ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು. ಓಕೆ, ನಮ್ಮನೇಲಿ ಜಾಸ್ತಿ ಜನ ಇದ್ದಾರಲ್ವಾ, ಅದಕ್ಕೆ ಸ್ವಲ್ಪ ನೀರು ಮಸಾಲೆ ಜಾಸ್ತಿ ಹಾಕ್ತಾಯಿದ್ದೀವಿ. ಮಸಾಲೆ ಜಾಸ್ತಿ ಇದೆ ಆ್ಯಕ್ಚುಲಿ. ನೀರು ಅದು ಮಸಾಲೆಗೆ ನೀರು ಹಾಕ್ಕೊಂಡು ಅಲ್ಲಾಡಿಸ್ಕೊಂಡು ಹಾಕೋತಾ ಇದೀನಿ ಅಷ್ಟೇ, ಇನ್ನೇನು. ಗೈಸ್, ನೆಕ್ಸ್ಟ್ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಗೈಸ್, ಅದನ್ನು ಮಾಡೋದು ಬಿಟ್ಟು ಹಾಕ್ತೀವಿ. ಕಡಲೆಕಾಯಿ ಗೋಸ್ಕರ ನೀರು ಇಟ್ಕೊಂಡ್ಬಿಡ್ತಾರೆ. ಅಷ್ಟೇ ಗೈಸ್. ಐ ಹೋಪ್ ಯು ಗೈಸ್ ಎಂಜಾಯ್ ದಿ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ಪಲ್ಲವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಬಾಯ್.